ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. सुप्रजा रामपूर्वा संध्या प्रवर्तते. उत्तिष्ठ नरशार्दूल कर्तव्यं दैवमान्धिकम्. कौसल्या सुप्रजा रामपूर्वा संध्या प्रवर्तते. उत्तिष्ठ नरशार्दूल. ಓ ಕನ್ಸಿನ್ರ ನೀನು ಕಣ್ಣಲ್ಲೇ ಇದ್ದಂಗಿದಾಳ. ಲೇಟ್ ಆಯ್ತು, ಎದ್ದೇಳಪ್ಪ. ಇನ್ನು ಟೈಮ್ ಆಗಿಲ್ವಾ ನಿನ್ಗೆ? ಸೊಸೆಯಾಗಿ ಮನೆಗೆ ಬಾ ಅಂತಂದ್ರೆ ಶವವಾಗಿ ಮಸಣಕ್ಕೆ ಹೋಗಂದಳು. ಹೆಂಗಮ್ಮ ಬಿಡ್ತಾಳೆ, ಬಂದೇ ಬರ್ತಾಳೆ. ಇನ್ನು ಮರ್ತಿಲ್ವೇನ ಅವಳನ್ನ? ಬಿಡು ಹೋಗ್ಲಿ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದಲ್ಲ? ಹೌದಮ್ಮ, ರೆಡಿಯಾಗಿ ಹೋಗು. ಸರಿ. ಅಷ್ಟರೊಳಗೆ ನಿನ್ನ ರೂಮ್ ಕ್ಲೀನ್ ಮಾಡಿಬಿಡ್ತೀನಿ. ಏನೋ ಇದು ಕವಿತೆ ಬರ್ದಂಗಿದೆ. ಕಣ್ಣೀರು ಕಾಲ್ಗೆಜ್ಜೆ ಏನೇನೋ ಬರ್ದಿದ್ಯಪ್ಪ, ಒಂದು ಅರ್ಥನೇ ಆಗ್ತಿಲ್ಲ. ಮಾ, ಅದರ ಅರ್ಥ ಕೇಳಿಸ್ಬೇಡಮ್ಮ, ಅದರ ಅರ್ಥ ನಾ ಹೇಳ್ತೀನಿ ಕೇಳು. ಕಣ್ಣೀರ ಹನಿಗಳನ್ನು ಕಾಲ್ಗೆಜ್ಜೆಯಲ್ಲಿ ಕಟ್ಟಿರುವೆ, ನಾಳುವಾಗ ಸದ್ದು ಮಾಡದ ಕಣ್ಣೀರ ಹನಿಗಳು ನೀ ನಡೆಯುವಾಗ ಸದ್ದು ಮಾಡುತ್ತಿವೆ. ಅದು ಹೇಗೆ ಆಗಿರಲಿ ಗೆಳತಿ, ನಿನ್ನೊಂದಿಗೆ ನಾ ಇರುವೆ. ಕಾಲ್ಗೆಜ್ಜೆನಾ ನೀನ್ ಯಾವಾಗ ಕೊಡ್ಸಿದ್ದು? ಕೊಡೋಣ ಅಂತಾನೆ ತಂದಿದ್ದೆ ಅಮ್ಮ, ಆದ್ರೆ ತಾಳಿ ಭಾಗ್ಯದ ಮುಂದೆ ಕಾಲ್ಗೆಜ್ಜೆಯ ಬಲ ಸ್ವಲ್ಪ ಕಡಿಮೆ ಆಯ್ತು, ಅದಕ್ಕೆ ಕೊಡ್ಲಿಲ್ಲ. ಸಾಕ್ ಸಾಕ್, ನಿಂದಿದ್ದಿದ್ದೆ, ಮುಚ್ಕೊಂಡ್ ಬಾ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಹೋಗ್ಬಿಟ್ಟು ಬರ್ತಮ್ಮ. ಬೆಳಗಿದೆ ಮನೆಯ ಮನಗಳ. ಅಲ್ಲಿ ನೋಡು ಹುಚ್ಚ ಬಂದ. ಯಾಕಮ್ಮ ಸಿಟ್ಟಾಗಿದ್ದೀಯಾ? ಹೌದು, ಪ್ರತಿ ಸರಿ ನನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋದೇ ಆಯ್ತು. ಒಂದ್ಸರಿ ಆದ್ರೂ ಕರ್ಕೊಂಡೋಗಿದ್ದೇನೋ? ಅಯ್ಯೋ ಅಮ್ಮ, ದೂರದ ದಾರಿ, ಸುಮ್ನೆ ಯಾಕೆ ಅಂತ. ಹೌದು, ನೀನ್ ಮಾತ್ರ ಸಂಚಾರಿ, ಎಲ್ಲಾದ್ರೂ ತಿರುಗ್ಬೋದು. ನಾನು ಮಾತ್ರ ಮನೆ ಕೆಲ್ಸದಳು ತಾನೆ. ಇವಾಗ ಏನಮ್ಮ, ನೀನು ಕೂಡ ಬರ್ತೀಯಾ? ನಡಿ ಹೋಗೋಣ. ಸರಿ ಬಾ. ಏನೋ ಸಂಚಾರಿ, ಅಮ್ಮನ್ ಕರ್ಕೊಂಡು ಎಲ್ಲಿಗೋ ಹೊಂಟಾಗಿದೆ. ಹೌದಣ್ಣ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಮ್ಮ, ನೋಡ್ಕೊಂಡು ಹೋಗ್ಬೇಕಲ್ವಾ? ನಿನಗೇನಾರು ಆಗಿದ್ರೆ? ಏನೋ ಆಗಲ್ಲ,
ನೀನು ಇರಬೇಕಾದ್ರೆ ನನಗೆ ಏನೋ ಆಗುತ್ತೆ. ಅಮ್ಮ. ಧೈರ್ಯವಾಗಿರು. ಸರಿ ಬಾ. ಕೂತ್ಕೋ. ಅಭಿ ಒಂದು ಜ್ಯೂಸ್ ಕೊಡು. ನೀ ಕುಡಿತಾ ಇರು, ಸರಿ ಇವಾಗ ಕಣೋ. ಬರ್ತೀನಿ. ಆಯ್ತು. ಕತ್ತಲಲ್ಲಿ ನ್ಯಾಯ ಬಿಟ್ಟನು, ಸಿಗರೇಟ್ ಕೊಡ್ರಿ. ಶಿವ ಕಣ್ಣುಗಳ ಕಟ್ಟಿ ಬಿಟ್ಟನು. ನ್ಯಾಯ ನೀತಿಗಾಗಿ ಕಾಣದಂತೆ ಶಿವ ಕಾಣದಂತೆ ಮಾಯ. ಏ ರಾಜ, 100 ರೂಪಾಯಿ ಕೊಡು, ನಿನ್ನ ಹೆಸರಲ್ಲಿ ಬಳಸ್ಕೊಂತೀನಿ. ಅಯ್ಯೋ, ಇವನೇನೆ 100 ರೂಪಾಯಿ ಕೇಳಿದ್ರೆ ಪರ್ಸೆ ಕೊಡ್ತಿದ್ದಾನೆ. ಏ ರಾಜ, ಏನೋ ಬೇಜಾರಲ್ಲಿದೀಯಾ? ನಮ್ಮಂತರ ಹತ್ರ ಹೇಳ್ಕೊಂಬಕ್ಕೆ ಇಷ್ಟ ಇಲ್ಲಂದ್ರೆ ಬೇಡ ಬೇಡು. ನನ್ನ ಜೀವನದಲ್ಲಿ ನಾನು ಯಾವುದನ್ನು ತುಂಬ ಇಷ್ಟಪಡ್ತೀನೋ ಅದು ಯಾವುದು ನನ್ನ ಜೊತೆಲೇ ಇರೋದಿಲ್ಲ. ಅಯ್ಯೋ, ಹಂಗ್ಯಾಕೆ ಅನ್ಕಂತೀಯೋ? ಎಷ್ಟೋ ಜನಕ್ಕೆ ಇಷ್ಟಪಟ್ಟಿದ್ದೇ ಸಿಗೋದಿಲ್ಲ, ಇನ್ನೂ ಎಷ್ಟೋ ಜನಕ್ಕೆ ಇಷ್ಟಪಡೋ ಯೋಗ್ಯತೆನೂ ಇರೋದಿಲ್ಲ. ನೀನು ಇಷ್ಟಪಟ್ಟಿದ್ದು ಸ್ವಲ್ಪ ದಿನ ಆದರೆ ನಿನ್ನ ಹತ್ರ ಇತ್ತಲ್ಲೋ, ಅದು ಖುಷಿ ಪಡು. ಹುಟ್ಟಿರ್ತೀವಲ್ಲ, ಬದುಕಬೇಕು ಅಷ್ಟೇ. ಏ ರಾಜ, ಒಂದು ಮಾತು ಹೇಳ್ತೀನಿ ಕೇಳೋ. ಜೀವನದಲ್ಲಿ ಎಂದಿಗೂ ನಂಬಿಕೆ ಕಳ್ಕೋಬೇಡ ರಾಜ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಹೋಗೋಣಮ್ಮ, ಬಾ. ಪಾತಾಳ ಕೆಳಗೆ ಬಿಟ್ಟನು, ಆಕಾಶ ಮೇಲೆ ಇಟ್ಟನು. ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿ ಅಂತ ತೇಲಿ ಬಿಟ್ಟು ಕಾಣದಂತ ಮಾಯವಾದನು. ನಮ್ಮ ಶಿವ ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವೋ? ಐತಿಹಾಸಿಕ ನಾಡು ಕುರುಗೋಡಿಗಮ್ಮ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಬಾ, ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ದೇವಸ್ಥಾನ. ಹೌದು ಕಣೋ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ. ಅಮ್ಮ ಇಲ್ಲಿ ಕೂತ್ಕೋ, ಸ್ವಲ್ಪ ಇರು, ಬರ್ತೀನಿ. ಸರಿ ಕಣ, ಆಯ್ತು. ಟೀಬರ್ ಬಂದ್ರು ನೋಡ್ರು ಅಲ್ಲಿ. ಅಮ್ಮ, ನಾನು ಟಿವಿನಲ್ಲಮ್ಮ, ಒಂಥರ ದೇಶ ಸಂಚಾರಿ. ಹೌದಾ? ಅಮ್ಮ, 1 ಡಜನ್ ಬಾಳೆಹಣ್ಣು ಕೊಡ್ರಿ. ಅಲ್ಲಮ್ಮ, ಈ ವಯಸ್ಸಲ್ಲಿ ದುಡಿಯೋದು ಬೇಕಾ ನಿಮಗೆ? ಈ ಜಗತ್ತಿನೊಳಗೆ ಯಾವುದು ಸುಲಭ ಐತಪ್ಪ. ಸುಮ್ಮನೆ ಕುಂತ್ರೆ ಮನುಷ್ಯನ ನೆಮ್ಮದಿ ಹಾಳಾಗ್ತೈತಿ. ಕೆಟ್ಟರೆ ಯಾರು ಇಲ್ಲಪ್ಪ. ದುಡಿದುಂಡ್ರೆ ನಾಡೆಲ್ಲ ನೆಂಟರು. ದುಡಿಯುವ ಮನುಷ್ಯನಿಗೆ ಸಿಗುವ ಗೌರವನೇ ಬೇರೆ. ಹಾಗಾದ್ರೆ ದುಡ್ಡಿದ್ರೆ ಗೌರವ ಕೊಡ್ತಾರೆ ಅಂತೀರಾ? ಜನರು ಗೌರವ ಕೊಡೋರು ನಿನ್ನ ಕೆಲಸ ನೋಡಿ ಗೌರವ ಕೊಡ್ತಾರೆ. ಆದರೆ ಜೀವನ ಮಾತ್ರ ದುಡಿಮೆಯಿಂದ ಸಾಗ್ತೈತಪ್ಪ.
ಕುಂತ್ಕೊಂಡು ಹೊಂಟ್ರೆ ಕುಡಿಕೆ ಒಂದೂ ಸಾಲದು. ದುಡ್ಡಿದ್ರೆ ಜೀವನಲ್ಲಪ್ಪ, ದುಡಿಮೆ ಇದ್ರೆ ಜೀವನ. ಹಣ್ಣುಗಳಿಗಿಂತ ತುಂಬಾ ಸಿಹಿ ಆಗಿದಾವಮ್ಮ ನಿನ್ನ ಮಾತುಗಳು. ಹಣ್ಣು ಸಿಹಿ ಆಗ್ಬೇಕಾದ್ರೆ ಸೂರ್ಯ ಬೇಕು, ಮನಸ್ಸು ಸಿಹಿ ಆಗ್ಬೇಕಾದ್ರೆ ದುಡಿಮೆ ಬೇಕು. ಆದ್ರೆ ಒಂದು ಮಾತು ಹೇಳಿ, ದುಡಿಯುವುದರಲ್ಲಿ ಶಾಂತಿ, ಸುಖ, ನೆಮ್ಮದಿ ಮತ್ಯಾವುದರಲ್ಲಿ ಸಿಗೋದಿಲ್ಲ. ಆದರೆ ದುಡಿಯೋದ ಕಲಿಬೇಕು ಯಾರೇ ಆಗಲಿ. ತಗೊಂಡು ನಾ ಇನ್ನು ಹೋಗಿ ಬರ್ತಮ್ಮ. ಒಳ್ಳೇದಾಗಲಿ. ಅಜ್ಜಿ ಜೊತೆ ಮಾತುಕತೆ ಜೋರಿತ್ತು. ಅಮ್ಮ, ಇವತ್ತಿನ ದಿನಗಳಲ್ಲಿ ಸಂಬಂಧಗಳು ಉಳಿಬೇಕಂದ್ರೆ ದುಡ್ಡು ಬೇಕೇ ಬೇಕಂತಮ್ಮ. ಅದನ್ನ ನೀನೇ ಅರ್ಥ ಮಾಡ್ಕೋಬೇಕು. ಹೇ, ಅಲ್ಲಿ ನೋಡು. ಬ್ರೋ, ಯಾಕೆ ಬ್ರೋ, ಏನಾಯ್ತು? ಏನು ಮಾಡಬೇಕು ಸರ್? ಭೂಮಿಗೆ ಬರ್ತಾನೆ ಅನಾಥ ಅನ್ನೋ ಟೈಟಲ್ ಇಟ್ಕೊಂಡು ಬಂದೆ. ವಿದ್ಯೆ ಇಲ್ಲದೆ ಹೊರಟ ಅನ್ನೋ ಹೆಸರಿಂದ ಬೆಳೆದೆ. ಆಗಲೇ ಗೊತ್ತಾಯಿತು ಆ ದೇವರು ನಾನು ಇಷ್ಟಪಟ್ಟಿದ್ದೇನು ನನಗೆ ಕೊಡಲ್ಲ ಅಂತ. ಬಿಡಿ ಸರ್, ನನಗೆ ಈ ದರಿದ್ರ ಜೀವನ ಸಾಕಾಗಿದೆ. ಬ್ರೋ, ಭೂಮಿ ಮೇಲೆ ಬರ್ತಾ ಯಾರು ಅನಾಥರಲ್ಲ ಬ್ರೋ. ಹಾಗಂತ ಯಾರು ಶಾಶ್ವತನೂ ಅಲ್ಲ. ಅಪ್ಪ ಅಮ್ಮ ನಿನ್ನ ಬಿಟ್ಟೋಗಿದ್ರೆ ಅಂತಂದ್ರೆ ನಿನ್ನಲ್ಲಿ ಬದುಕೋ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೋ. ಅವರು ಎಲ್ಲಿಂದಾದ್ರೂ ನಿನ್ನ ನೋಡ್ತಾ ಇರ್ಬೋದಲ್ವಾ? ಈ ಥರ ಮಾಡ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ಒಂದು ಮಾತು ಹೇಳ, ಅವ್ರನ್ನ ಬೇರೆ ರೂಪದಲ್ಲಿ ಕೂಡ ಕಾಣ್ಬೋದು ಬ್ರೋ. ಅಷ್ಟೇ ಅಲ್ಲ ಸರ್, ನೀನೇ ಬೇಕು 7 ಜನ್ಮಕ್ಕೂ ನೀನೇ ನನ್ನ ಗಂಡ ಅಂದೋಳು 2 ವರ್ಷಕ್ಕೆ ಬೇರೆಯವ್ರ ಕಟ್ಟ ತಾಳಿಗೆ ಕುತ್ತಿಗೆ ಕೊಟ್ಬಿಟ್ಲು. ಇದು ಸರಿನಾ ಸರ್? ಅವತ್ತಿಂದ ನನ್ನ ಮನಸ್ಸಲ್ಲಿ ಕನಸಲ್ಲಿ ಹಾಗೇ ಇದ್ದಾಳೆ ಸರ್. ಪ್ರೀತಿಸೋರು ಕೈ ಕೊಡ್ತಾರೆ ಅಂತ ಕೇಳಿದ್ದೆ, ಆದರೆ ನಮ್ಮನ್ನು ಪ್ರೀತಿಸೋರು ಕೈ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್. ಹೇ ಹುಚ್ಚ, ತಪ್ಪ ತಿಳ್ಕೊಂಡಿದ್ದೆ ಕಣ ನೀನು. ಪ್ರೀತಿ ಅನ್ನೋದು ಜವಾಬ್ದಾರಿ ಅಷ್ಟೇ, ಜೊತೆಗೆ ಇರ್ಬೇಕಂತ ಏನು ಇಲ್ಲ. ಅವರ ಜವಾಬ್ದಾರಿ ಮುಗಿತಾ ಇದ್ದ ಹಾಗೆ ಅವ್ರು ಬಿಟ್ಟು ಹೋಗ್ತಾ ಇರ್ತಾರೆ. ಕಣ್ಣಲ್ಲಿ ಕನಸಲ್ಲಿ ಇರೋರು ಹೆಂಗೋ ಹೋಗ್ತಾರೆ, ನಮ್ಮ ಎದುರುಗಡೆ ಇರಲ್ಲ ಅಷ್ಟೇ. ನಾನು ಈ ಥರ ಯೋಚನೆನೇ ಮಾಡಿಲ್ಲ. ನಾನು ಬದುಕಬೇಕು ಸರ್. ನನ್ನನ್ನು ಪ್ರೀತಿಸೋ ಪ್ರೀತಿಗೋಸ್ಕರ ನಾನು ಬದುಕಿನಿ ಸರ್. ಇನ್ಯಾವತ್ತೂ ಸಹ ಯೋಚನೆ ಮಾಡಲ್ಲ. ನಾವು ಪ್ರೀತಿಸಿದವರು ನಮ್ಮಿಂದ ಏನಾದರೂ ಕಿತ್ಕೋಬಹುದು, ಆದರೆ ನಾವು ಪ್ರೀತಿ ಮಾಡೋ ಹಕ್ಕನ್ನ ಅವರಿಂದ ಮಾತ್ರ ಅಲ್ಲ, ಆ ದೇವರಿಂದನೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಇವತ್ತು ನನ್ನ ಮಗ ಹೀರೋ ಆದ. ಯಾಕಮ್ಮ? 2 ವರ್ಷದಿಂದೆ ನೀನು ಇದೇ ತರ ಸಾಯಕ್ ಹೋಗಿದ್ದೆ, ನೆನಪಿದೆಯಾ? ಹೇ, ಅವಳಿಗೋಸ್ಕರ ಯಾವ್ದೋ ಕವಿತೆ ಬರ್ದಿದ್ದೆ ಅಲ್ವಾ? ಅದೆಲ್ಲ ಹೇಳು. ಬೇಕಮ್ಮ ಈಗ? ಬಾಮ್ಮ, ಮಲ್ಕೊಮ್ಮ. ಏನು ಯಜಮಾನ್ರಿ, ಚಳಿ ಆಗ್ತಾ ಇದೆನಾ? ಕೈಲಾಸದಲ್ಲಿರೋ ನನಗೆ ಯಾವ ಚಳಿ ಆಗುತ್ತಾ? ಒಳ್ಳೆ ಅಭ್ಯಾಸ ಐತೆ. ಬೀಡಿನ ಸಿಗರೇಟ್ ಇದ್ರೆ ಕೊಡೋ. ತಗೊಳ್ಳಿ. ಏನು ಯಜಮಾನ್ರೆ, ಮನೆ ಮಠ ಹೆಂಡತಿ ಮಕ್ಕಳು ಯಾರಿಲ್ವಾ ನಿಮಗೆ? ಇದಾರೆ. ಒಬ್ಳು ಅರ್ಧ ಹಂಗೆ, ಇನ್ನೊಬ್ಳು ಇದ್ದಾಳೆ ತಲೆ ಮೇಲೆ ಕುಂದಿಲ್ಲ. ಓ, ತಲೆ ಮೇಲೆ ಕುಂದಿರ್ಸ್ಕೊಂಡಿದ್ದಕ್ಕೇನ ಈ ಪರಿಸ್ಥಿತಿ? ಮತ್ತೆ ಮಕ್ಕಳ ಕತೆ? 3 ಇದ್ದಾರೆ. 3. ಒಬ್ಬನು ಪ್ರತಿ ಗುಡಿಯಲ್ಲಿ ಇರ್ತಾನೆ.
ಇನ್ನೊಬ್ಬನಿದಾನಲ್ಲ ಕೆಲಗುಡಿಯಲ್ಲಿ ಮಾತ್ರ ಸಿಗ್ತಾನೆ. ಮೂರನೇವನಿದಾನಲ್ಲ ಶಬರಿಗಿರಿಯಲ್ಲಿ ಮಾತ್ರ ಸಿಗೋದು. ಓ, ಭಿಕ್ಷುಕರಾದ್ರೂ ಪರವಾಗಿಲ್ಲ ಯಜಮಾನ್ರೆ, ಒಳ್ಳೆ ಕಲೆಕ್ಷನ್ನೇ. ಊಟ ಏನಾದರೂ ಮಾಡ್ತೀರಾ? ಹಬ್ಬದೋಟ. ಏನು ಯಜಮಾನ್ರೆ, ಅಳಿಸಿ ತಿಂತ ಇದ್ರಲ್ಲ, ಬಿಡಿ ಅದನ್ನು. ಇದು ಬಿಟ್ಟು ಇದು ತಗೊಳ್ಳಿ. ಈ ಥರ ಮಾಡಿದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ. ಗಿಳಿಸಿದ್ದು ನೈವೇದ್ಯ ಅನ್ಕೊಂಡು ತಿಂದು ಬಿಡ್ತೀನಿ ನಾನು. ಅದಿರಲಿ, ಬರ್ತಾ ಇರೋರು ಬೈಕೆ ಬುತ್ತಿನ ಕಟ್ಕೊಂಡು ಬರ್ತಾ ಇದೀಯಲ್ಲ, ನಿಮ್ಮ ಜೀವನದ ಬಗ್ಗೆ ನಿನಗೆ ಅರಿವು ಐದೇನಾ? ಬರದೇ ಇರೋರಂತ ಯಾರು ಇಲ್ಲ ಯಜಮಾನ್ರಿ. ನನಗಿರೋದು ನಮ್ಮಮ್ಮ ಮಾತ್ರ. ನಮ್ಮಮ್ಮನೇ ನನಗೆಲ್ಲ. ಅಮ್ಮನ ಎಲ್ಲಿ ಅಮ್ಮ? ನೋಡಿ, ಈಗ ತಾನೇ ಮಲಿಸಿ ಬಂದಿದ್ದೀನಿ. ಎಲ್ಲಿದ್ದಾಳೆ ನಿಮ್ಮಮ್ಮ? ತೋರಿಸ್ಬಾ. ದೊಡ್ಡ ಕಥೆ ಇದೆ. ಯಾವಾಗಲೂ ಅಮ್ಮನ ಜೊತೆಗೆ ಮಾತಾಡ್ತಾನೆ ಇವನು. ಇವತ್ತು ಕೂಡ ಅಮ್ಮನ ಜೊತೆ ಮಾತಾಡಕತ್ತಾನ. ತಾಯಿ ಹುಲಿಗಮ್ಮ, ಅವ್ನು ಯಾವಾಗಲೂ ಭ್ರಮೇಲಿ ಬೆಳೆಸ್ತದೆ. ನಾವು ಅವನಿಗೆ ಒಳ್ಳೇದೇ ಮಾಡಮ್ಮ. ನನಗೆ ಹೊಸ ಲೋಕ ಪರಿಚಯ ಮಾಡಿ ಅವನಿನ್ನು ಹಳೆ ಲೋಕದಲ್ಲಿ ಇರಲ್ಲ. ಎಲ್ಲಿದೆಯಾ? ಬಂದ್ಬಿಡಮ್ಮ. ಅಮ್ಮ, ನೀ ಇಲ್ಲೆಲ್ಲೋ ಇದೆಯಮ್ಮ, ಬಂದ್ಬಿಡಮ್ಮ. ಅಮ್ಮ, ಬಂದ್ಬಿಡಮ್ಮ. ತಾಯಿ ತಾಯಿ, ಓ ನನ್ನ ತಾಯಿ, ನಿನ್ನ ಪ್ರೀತಿಗೆ ನಾನು ಆಭಾರಿ. ತಾಯಿ ತಾಯಿ, ಓ ನನ್ನ ತಾಯಿ, ನಿನ್ನ ಪ್ರೀತಿಗೆ ನಾನು ಆಭಾರಿ. ನಿನ್ನ ಕೋಪಕ್ಕೆ ನಿಲ್ಲುವರಾರಿಲ್ಲ, ನಿನ್ನ ಮಮತೆಗೆ ಸರಿ ಸಮರಾರಿಲ್ಲ. ನಿನ್ನ ಪ್ರೀತಿಯಲ್ಲಿ ಮೋಸವಿಲ್ಲ ತಾಯಿ, ನಿನ್ನ ಪ್ರೀತಿಯಲ್ಲಿ ದೋಷವಿಲ್ಲ ತಾಯಿ. ತಾಯಿ ತಾಯಿ, ಓ ನನ್ನ ತಾಯಿ, ನಿನ್ನ ಪ್ರೀತಿಗೆ ನಾನು ಆಭಾರಿ.
ಯಜಮಾನ್ರೆ, ನಮ್ಮಮ್ಮ ಇಲ್ಲಿದ್ರು ಕೂಡ ಅದಳ ಅನ್ನೋ ಒಂದು ಭ್ರಮೆಯಲ್ಲಿ ಹೆಂಗೋ ನಾನು ಬದುಕ್ತಾ ಇದ್ದೆ. ಇವಾಗ ನಮ್ಮಮ್ಮ ಇಲ್ಲಂತ ಗೊತ್ತಾದ್ಮೇಲೆ ನಾ ಹೆಂಗ್ ಬದುಕ್ಲಿ ಯಜಮಾನ್ರೆ? ತಾಯಿ ಇದಳ ಅನ್ನೋ ಭ್ರಮೆಯಲ್ಲಿ ಇದ್ಕೊಂಡು ಸಂಚಾರಿ ಆಗ್ತೀಯೋ ಇಲ್ಲ ಆ ಭ್ರಮೆಯಿಂದ ಹೊರಗಡೆ ಬಂದು ಸಂಸಾರಿ ಆಗ್ತೀಯೋ ನಿನಗೆ ಬಿಟ್ಟಿದ್ದು ನೋಡು. ಸಂಚಾರಿ ಸಂಚಾರಿ ಸಂಚಾರಿ